ವೀಕ್ಷಕರೇ, ಕಾಂತಾರ ಚಿತ್ರ ಸುಮಾರು 100ರಿಂದ 125 ಕೋಟಿ ಖರ್ಚನ್ನ ಮಾಡಿ ನಿರ್ಮಾಣ ಆದಂತ ಚಿತ್ರ. ಆದರೆ ಸಿನಿಮಾ ಬಿಡುಗಡೆಗೂ ಮೊದಲೇ ಆ ಒಂದು ಚಿತ್ರ ಹಾಕಿದ ಬಂಡವಾಳವನ್ನು ವಾಪಸ್ ತೆಗೆದುಕೊಂಡಿದೆ. ಇದರ OTT ರೈಟ್ಸ್ ಸುಮಾರು 125 ಕೋಟಿಗೆ ಅಮೆಜಾನ್ಗೆ ಸೇಲ್ ಆಗಿದೆ. ಇನ್ನು ಈ ಒಂದು ಚಿತ್ರ ಕೇವಲ ಬಿಡುಗಡೆ ಆದಂತ 2 ದಿನದಲ್ಲಿ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿ ಯಶಸ್ಸಿನತ್ತ ಮುನ್ನುಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವುದೇ ಸಿನಿಮಾಗೆ ಬಜೆಟ್ ಮುಖ್ಯ ಅಲ್ಲ, ಕಥೆಯಲ್ಲಿ ಗಟ್ಟಿತನ ಇಲ್ಲ ಅಂದ್ರೆ ನೀವು 100 ಕೋಟಿ ಅಲ್ಲ 500 ಕೋಟಿ ರೂಪಾಯಿನ ಹಾಕಿ ಸಿನಿಮಾವನ್ನು ತೆಗೆದ್ರೂ ಕೂಡ ಆ ಒಂದು ಚಿತ್ರ ಅಟ್ಟರ್ ಫ್ಲಾಪ್ ಆಗ್ತವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗ ನಮ್ಮ ಕಣ್ಮುಂದೆನೇ ಇದ್ದಾವೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 106 ಕೋಟಿ ರೂಪಾಯಿ ಹಣ ಹಾಕಿ ಹೈ ಬಜೆಟ್ ನಲ್ಲಿ ನಿರ್ಮಾಣ ಮಾಡಿದಂತಹ ಹಲವು ಚಿತ್ರಗಳು ಕಥೆಯಲ್ಲಿ ಗಟ್ಟಿತನ ಇಲ್ಲದೆ ಹೇಗೆ ಅಟ್ಟರ್ ಫ್ಲಾಪ್ ಆದವು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ಈ ಒಂದು ಲಿಸ್ಟ್ ಅಲ್ಲಿ ಮೊದಲನೇದು ಹಿಂದಿಯ ಲಾಲ್ ಸಿಂಗ್ ಚಡ್ಡಾ ಅನ್ನುವಂತ ಬಿಗ್ ಬಜೆಟ್ ಹಾಗೂ ಪ್ಯಾನ್ ಇಂಡಿಯಾ ಚಿತ್ರ. 2022ರಲ್ಲಿ ತೆರೆ ಕಂಡಿದಂತ ಇದು ನಟ ಅಮೀರ್ ಖಾನ್ ರವರ ನಟನೆಯ ಅತ್ಯಂತ ನಿರೀಕ್ಷಿತ ಚಿತ್ರ ಆಗಿತ್ತು. ಅವರ ಕರಿಯರ್ ನಲ್ಲೇ ಇದು ಅತ್ಯಂತ ಯಶಸ್ವಿ ಚಿತ್ರ ಆಗಲಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿದ್ವು. ಕೋವಿಡ್ಗೂ ಮುನ್ನವೇ ಇದರ ಚಿತ್ರೀಕರಣ ಶುರುವಾಗಿತ್ತು. 3 ವರ್ಷಗಳಿಗೂ ಹೆಚ್ಚು ಕಾಲ ಶೂಟಿಂಗ್ ಮುಗಿಸಿ ಅಂತಿಮವಾಗಿ 2022ರ ಆಗಸ್ಟ್ ತಿಂಗಳಲ್ಲಿ ಇದು ತೆರೆ ಕಂಡಾಗ ಇದನ್ನ ಅತೀವ ಆಸೆನ ನೋಡದಂತ ಜನ ತೀವ್ರ ನಿರಾಸೆಗೊಂಡಿದ್ರು. ಇದು 1994ರಲ್ಲಿ ಬಂದಿದಂತ ಆಸ್ಕರ್ ಅವಾರ್ಡ್ ಚಿತ್ರ ಆದಂತ ಹಾಲಿವುಡ್ ನ ಫಾರೆಸ್ಟ್ ಗಮ್ ಚಿತ್ರದ ಅಧಿಕೃತ ರೀಮೇಕ್ ಆಗಿತ್ತು. ಮೂಲ ಚಿತ್ರವನ್ನು ಹೆಚ್ಚು ಕಮ್ಮಿ 30 ವರ್ಷಗಳ ನಂತರ ನಿರ್ದೇಶಕ ಅದ್ವೈತ್ ಚಂದನ್ ಇಲ್ಲಿ ನಿರ್ದೇಶನ ಮಾಡಿದ್ರು. ಇದಕ್ಕೆ ಸ್ಕ್ರೀನ್ ಪ್ಲೇ ಬರೆದವರು ನಟ ಅತುಲ್ ಕುಲಕರ್ಣಿ. ಇದರ ಮುಖ್ಯ ನಿರ್ಮಾಪಕರ ಪೈಕಿ ನಟ ಅಮೀರ್ ಖಾನ್ ಹಾಗೂ ಅವರ ಪತ್ನಿ ಕಿರಣ್ ಕೂಡ ಇದ್ರು. ಅಮೀರ್ ಖಾನ್ ಪ್ರೊಡಕ್ಷನ್ ಜೊತೆ ಇನ್ನಿತರ 2 ಮುಖ್ಯ ಪ್ರೊಡಕ್ಷನ್ಗಳ ಸಹಾಯದಿಂದ ತಯಾರಾದಂತ ಈ ಒಂದು ಚಿತ್ರ ಒಟ್ಟು 185 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಚಿತ್ರದಲ್ಲಿ ಹೇಳಿಕೊಳ್ಳುವಂತ ಗಟ್ಟಿ ಕಥೆ ಆಗ್ಲಿ ಅಂತ ಮನಮುಟ್ಟುವಂತ ನಟನೆ ಆಗ್ಲಿ ಇರ್ಲೇ ಇಲ್ಲ. ನಟ ಅಮೀರ್ ಖಾನ್ ರವರ ನಟನೆ ಇದರಲ್ಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ. ಅದೇ ವರ್ಷ ಬಂದಿದಂತ KGF ಚಾಪ್ಟರ್ 2 ಚಿತ್ರ ತ್ರಿಬಲಾರ್ಥದ ಸೂಪರ್ ಮಾಸ್ ಚಿತ್ರಗಳ ಎದುರು ಲಾಲ್ ಸಿಂಗ್ ಚಡ್ಡಾ ತೀವ್ರ ಸಪ್ಪೆಯಾಗಿತ್ತು. ಪರಿಣಾಮ ಇದು ಎಲ್ಲಾ ಕಡೆಯಿಂದ 120 ಕೋಟಿಯನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗೂ ಆ ವರ್ಷದ ಅತಿ ದೊಡ್ಡ ಫ್ಲಾಪ್ ಚಿತ್ರ ಅಂತಾನೆ ಇದು ಡಿಕ್ಲೇರ್ ಆಯಿತು. 60ರಿಂದ 70 ಕೋಟಿ ಆ ನಿರ್ಮಾಪಕರಿಗೆ ಲಾಸ್ ಆಗಿತ್ತು. ಇನ್ನು ಎರಡನೇದಾಗಿ 2024ರಲ್ಲಿ ಬಂದಂತ ಬಹುನಿರೀಕ್ಷೆ ಇಂಡಿಯನ್ 2 ಚಿತ್ರದ ಬಗ್ಗೆ. 1996ರಲ್ಲಿ ಶಂಕರ್ ನಿರ್ದೇಶನದ ಬ್ಲಾಕ್ ಬಸ್ಟರ್ ಚಿತ್ರದಂತ ಇಂಡಿಯನ್ ತೆರೆ ಕಂಡು ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು. ಇದರ ಸೀಕ್ವೆಲ್ ಬರಬೇಕು ಅನ್ನುವಂತ ಚರ್ಚೆ ಬಹಳ ವರ್ಷಗಳಿಂದನೂ ಕೂಡ ನಡೀತಾ ಇತ್ತು. 2021ರಲ್ಲಿ ಇದರ ಮುಹೂರ್ತ ನಡೆದು ಶೂಟಿಂಗ್ ಕೂಡ ಶುರುವಾಯಿತು. ಈ ಒಂದು ಚಿತ್ರದಲ್ಲಿ ನಟ ಕಮಲ್ ಜೊತೆ ಅನೇಕ ಮುಖ್ಯ ನಟರ ತಾರಾಗಣ ಕೂಡ ಇತ್ತು. ಆದ್ರೆ ಕಥೆಯಲ್ಲಿ ಯಾವುದೇ ಹೊಸತನ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರಲ್ಲಿ ಕತೆ ಅನ್ನೋದೇ ಇರಲಿಲ್ಲ. ಮೂಲ ಚಿತ್ರದ ನಟನೆಗೆ ಕಮಲ್ ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ತಗೊಂಡಿದ್ರು. ಆದ್ರೆ ಅದರ 2ನೇ ಭಾಗ ಈ ರೀತಿ ಕಳಪೆಯಾಗಿ ತೆಗೆದು ಸ್ವತಃ ಅದರ ನಟ ಹಾಗೂ ನಿರ್ದೇಶಕರೇ ಸೇರಿ ಮೂಲ ಚಿತ್ರಕ್ಕೆ ಅವಮಾನ ಮಾಡಿದರೆ ಅನ್ನುವಂತ ರಿವ್ಯೂಗಳು ಕೂಡ ಕೇಳಿಬಂದ್ವು. ಪರಿಣಾಮವಾಗಿ ಲೈಕಾ ಹಾಗೂ ರೆಡ್ ಜೈಂಟ್ ತರಹದ ದೊಡ್ಡ ನಿರ್ಮಾಣ ಸಂಸ್ಥೆಗಳಿಂದ ಅದ್ದೂರಿಯಾಗಿ ಅದು ನಿರ್ಮಾಣಗೊಂಡ್ರು ಕೂಡ ಕೊನೆಯಲ್ಲಿ ಚಿತ್ರ ಯಾರಿಗೂ ಇಷ್ಟ ಆಗದೆ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರಿಹೋಯಿತು. ಇದು ಲೆಜೆಂಡರಿ ನಟ ಆದಂತ ಕಮಲ್ ರವರ ವೃತ್ತಿ ಬದುಕಲ್ಲಿ ಅತ್ಯಂತ ಕೆಟ್ಟ ಚಿತ್ರ ಎಂಬ ಟೈಟಲ್ ಅನ್ನ ತೆಗೆದುಕೊಳ್ತು. ಸುಮಾರು 300 ಕೋಟಿ ವೆಚ್ಚದಲ್ಲಿ ತಯಾರಾದಂತ ಈ ಒಂದು ಚಿತ್ರ ಅದರ ಅರ್ಧವನ್ನು ಕೂಡ ಗಳಿಕೆ ಮಾಡಲಿಲ್ಲ. ಅಂದ್ರೆ ಈ ಒಂದು ಸಿನಿಮಾದ ಒಟ್ಟಾರೆ ಗಳಿಕೆ ಸುಮಾರು 145 ಕೋಟಿಯಿಂದ 150 ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ. ಅಂದ್ರೆ ಈ ಒಂದು ಚಿತ್ರ ನಿರ್ಮಾಪಕರಿಗೆ ಸುಮಾರು 150 ಕೋಟಿ ರೂಪಾಯಿನ ಲಾಸ್ ಮಾಡಿತ್ತು. ಇನ್ನು 3ನೇ ಸಿನಿಮಾ ಅಂದ್ರೆ ಕನ್ನಡದ ಮಾರ್ಟಿನ್. ಇದು ಕೂಡ 2024ರಲ್ಲಿ ಬಿಡುಗಡೆ ಕಂಡಂತ ಬಹುನಿರೀಕ್ಷೆ ಪ್ಯಾನ್ ಇಂಡಿಯಾ ಚಿತ್ರ. AP ಅರ್ಜುನ್ ರವರ ನಿರ್ದೇಶನದಲ್ಲಿ ಬಂದಿದಂತ ಈ ಒಂದು ಚಿತ್ರ ಸುಮಾರು 100ರಿಂದ 120 ಕೋಟಿ ವೆಚ್ಚದಲ್ಲಿ ಅತ್ಯಂತ ಅದ್ದೂರಿಯಾಗಿ ತಯಾರಾಗಿತ್ತು. ಇದರ ಕ್ಲೈಮ್ಯಾಕ್ಸ್ ನ ಫೈಟ್ ದೃಶ್ಯವನ್ನೇ 52 ದಿವಸಗಳ ಕಾಲ ಚಿತ್ರೀಕರಣ ಮಾಡಲಾಗಿತ್ತು. 5,000ಕ್ಕೂ ಹೆಚ್ಚಿನ ಸೆಗ್ಮೆಂಟ್ ಬಳಸಿ ಇದರ ವಿಜುವಲ್ ಎಫೆಕ್ಟ್ ಅನ್ನ ತೋರಿಸಿದ್ರು. ನಟ ಧ್ರುವ ಸರ್ಜಾರ ಮೇಲೆ ಅತಿಯಾದಂತ ಹೋಪ್ ಕೂಡ ಇತ್ತು. 2 ಪ್ರೊಡಕ್ಷನ್ ನಿಂದ ನಿರ್ಮಾಣಗೊಂಡಂತ ಈ ಒಂದು ಚಿತ್ರ ಅಂತಿಮವಾಗಿ ಕೇವಲ 25 ಕೋಟಿ ಮಾತ್ರ ಕಲೆಕ್ಷನ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಇದು ಕಳೆದ ವರ್ಷದ ಅತಿ ದೊಡ್ಡ ಫ್ಲಾಪ್ ಚಿತ್ರ ಅಂತನೂ ಕೂಡ ಕರೆಸ್ಕೊಳ್ತು. ಅಂದ್ರೆ ಈ ಒಂದು ಸಿನಿಮಾದಿಂದ ನಿರ್ಮಾಪಕರಿಗೆ 75ರಿಂದ 100 ಕೋಟಿ ಲಾಸ್ ಆಗಿತ್ತು. ಇನ್ನು 4ನೇದಾಗಿ ಉಪೇಂದ್ರ ನಟನೆಯ ಹಾಗೂ ನಿರ್ದೇಶನದ UI ಚಿತ್ರ. 2024ರಲ್ಲಿ ತೆರೆಕಂಡಂತ ಈ ಒಂದು ಚಿತ್ರ ರಿಲೀಸ್ಗೂ ಮೊದಲೇ ಸಖತ್ ಕ್ರೇಜ್ ಹಾಗೂ ನಿರೀಕ್ಷೆಯನ್ನ ಹುಟ್ಟುಹಾಕಿತ್ತು. ವಿವಿಧ ಭಾಷೆಗಳಲ್ಲಿ ತೆರೆಕಂಡಂತ ಈ ಒಂದು ಚಿತ್ರ ಲಹರಿ, ಝೀ ಸ್ಟುಡಿಯೋಸ್ ಹಾಗೂ ವೀನಸ್ ಮೊದಲಾದಂತ 3 ಮುಖ್ಯ ನಿರ್ಮಾಣ ಸಂಸ್ಥೆಗಳಿಂದ ತಯಾರಾಗಿತ್ತು. ಸುಮಾರು 60ರಿಂದ 70 ಕೋಟಿ ವೆಚ್ಚದಲ್ಲಿ ತಯಾರಾದಂತ ಈ ಒಂದು ಚಿತ್ರದಲ್ಲಿ ಗಟ್ಟಿಯಾದಂತ ಕತೆ ಇರಲಿಲ್ಲ. ಲಾಜಿಕ್ ಇಲ್ಲದ ಕತೆ ಹಾಗೂ ಅರ್ಥವಾಗದಂತ ನಟನೆಯಿಂದ ಸಿನಿಮಾ ಹೆಚ್ಚಿನವರಿಗೆ ರೀಚ್ ಆಗಲಿಲ್ಲ. ಕೊನೆಗೆ ಇದು ಕೇವಲ ಗಳಿಸಿದ್ದು 35 ಕೋಟಿ ರೂಪಾಯಿ ಮಾತ್ರ. ಇನ್ನು 5ನೇ ಸ್ಥಾನದಲ್ಲಿ ತೆಲುಗಿನ ಗೇಮ್ ಚೇಂಜರ್ ಚಿತ್ರ ಬರುತ್ತೆ. ಇದೇ ವರ್ಷ ತೆರೆ ಕಂಡಂತ ಬಹು ನಿರೀಕ್ಷೆ ಹಾಗೂ ಅದ್ದೂರಿ ವೆಚ್ಚದ ಪ್ಯಾನ್ ಇಂಡಿಯಾ ಚಿತ್ರ ಇದು. ನಟ ರಾಮ್ ಚರಣ್ ರವರ ಮೇಲೆ ಇದು ಅತೀವ ನಿರೀಕ್ಷೆಯನ್ನ ಹುಟ್ಟುಹಾಕಿತ್ತು. ಆದ್ರೆ ರಿಲೀಸ್ ಆದ ನಂತರ ಈ ಒಂದು ಚಿತ್ರ ಅದೆಲ್ಲವನ್ನು ಕೂಡ ಸುಳ್ಳು ಮಾಡ್ತು. ಇದರ ನಿರ್ದೇಶಕರು ತಮಿಳಿನ ಶಂಕರ್. ಕಳೆದ ವರ್ಷ ಅವರ ಇಂಡಿಯನ್ 2 ಚಿತ್ರ ದೊಡ್ಡ ಡಿಸಾಸ್ಟರ್ ಆಗಿತ್ತು. ಅದರ ಬೆನ್ನಲ್ಲೇ ಈ ಚಿತ್ರ ಮರು ವರ್ಷದ ಜನವರಿಯಲ್ಲಿ ರಿಲೀಸ್ ಆಗಿ ಇದು ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಸೋತು ಹೋಯಿತು. ಸುಮಾರು 350ರಿಂದ 400 ಕೋಟಿ ವೆಚ್ಚದಲ್ಲಿ ಸಖತ್ ವೈಭವವಾಗಿ ತಯಾರಾಗಿದ್ದಂತ ಈ ಒಂದು ಚಿತ್ರ ಅಂತಿಮವಾಗಿ ಗಳಿಸಿದ್ದು ಕೇವಲ 190 ಕೋಟಿ ಮಾತ್ರ. ಅಂದ್ರೆ ಹೆಚ್ಚು ಕಡಿಮೆ ಇದರಲ್ಲಿ ಅರ್ಧಕ್ಕರ್ಧ ಲಾಸ್ ಆಗಿತ್ತು.
ಕಥೆಯಲ್ಲಿ ಯಾವುದೇ ಹೊಸತನ ಇರಲಿಲ್ಲ. ಮೇಲಾಗಿ ಇದು ಯಾವ ಆಂಗಲ್ ನಿಂದಲೂ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನ ಚಿತ್ರ ಅಲ್ಲ ಅನ್ನುವಂತ ಟೀಕೆಗಳು ಕೂಡ ಕೇಳಬಂದು ಪರಿಣಾಮ ಇದು ಕೂಡ ಆ ವರ್ಷದ ಟಾಲಿವುಡ್ ನ ಅತಿ ದೊಡ್ಡ ಡಿಸಾಸ್ಟರ್ ಅಂತ ಅನೌನ್ಸ್ ಆಯಿತು. ಇನ್ನು 6ನೇ ಚಿತ್ರ ಥಗ್ ಲೈಫ್ 2025ರ ಇದೇ ವರ್ಷದ ಜೂನ್ ನಲ್ಲಿ ತೆರೆಕಂಡಂತ ಈ ಒಂದು ಚಿತ್ರ ರಾಜ್ಕಮಲ್ ಇಂಟರ್ನ್ಯಾಷನಲ್ ಹಾಗೂ ಮದ್ರಾಸ್ ಟಾಕೀಸ್ ಇವೆರಡು ನಿರ್ಮಾಣ ಸಂಸ್ಥೆಗಳಿಂದ ಅತ್ಯಂತ ಅದ್ದೂರಿಯಾಗಿ ತಯಾರಾಗಿತ್ತು. ಕಮಲ್ ಹಾಸನ್ ನಟನೆ ಈ ಚಿತ್ರದ ಮೇಲೆ ಎಲ್ರಿಗೂ ಅತ್ಯಂತ ಹೋಪ್ ಇತ್ತು. ಮೇಲಾಗಿ ಇದನ್ನ ಲೆಜೆಂಡರಿ ನಿರ್ದೇಶಕರಾದಂತ ಮಣಿರತ್ನಂ ನಿರ್ದೇಶನ ಮಾಡಿದ್ರು. ಸುಮಾರು 250ರಿಂದ 300 ಕೋಟಿ ವೆಚ್ಚದಲ್ಲಿ ಅದ್ಭುತ ತಾರಾಗಣದೊಂದಿಗೆ ಈ ಒಂದು ಚಿತ್ರವನ್ನ ನಿರ್ಮಿಸಿ ಹೊರತಂದರಾದರೂ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಿಲ್ಲ. ತೆಲುಗು ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಈ ರೀತಿ ಮೊದಲಾದ ಭಾಷೆಗಳಲ್ಲಿ ತಯಾರಾಗಿ ಚಿತ್ರ ತೀವ್ರ ನಿರಾಸೆಯನ್ನ ಮೂಡಿಸಿತು. ಅಂತಿಮವಾಗಿ ಎಲ್ಲಾ ಕಡೆಯಿಂದ ಇದು ಗಳಿಸಿದ ಕೇವಲ 90 ಕೋಟಿ ಮಾತ್ರ. ಅಂದ್ರೆ ಈ ಒಂದು ಸಿನಿಮಾ ಆ ಚಿತ್ರ ನಿರ್ಮಾಪಕರಿಗೆ ಬರೋಬ್ಬರಿ 150ರಿಂದ 200 ಕೋಟಿ ರೂಪಾಯಿಯನ್ನ ಲಾಸ್ ಮಾಡಿತ್ತು. ಇದು ಈ ವರ್ಷದ ತಮಿಳಿನ ಅತಿ ದೊಡ್ಡ ಡಿಸಾಸ್ಟರ್ ಅಂತಾನೆ ಡಿಕ್ಲೇರ್ ಆಯಿತು. ಇನ್ನು 7ನೇದಾಗಿ 2023ರಲ್ಲಿ ಬಂದಿದಂತ ಆದಿಪುರುಷ್ ಚಿತ್ರ. ಬಾಹುಬಲಿ ನಂತರ ಬಂದಂತ ಪ್ರಭಾಸ್ ರವರ ಸೋತ ಚಿತ್ರಗಳಲ್ಲಿ ಇದು ಕೂಡ ಅತ್ಯಂತ ದೊಡ್ಡ ಫ್ಲಾಪ್ ಚಿತ್ರ. ಅವರ ಸಾಹೋ, ರಾಧೇಶ್ಯಾಮ್ ಇವ್ಯಾವು ಕೂಡ ಜನರಿಗೆ ಇಷ್ಟ ಆಗಿರಲಿಲ್ಲ. ನಿರ್ದೇಶಕರಾದಂತ ಓಂ ರೌತ್ ವಾಲ್ಮೀಕಿ ರಾಮಾಯಣದ ಕಥೆಯನ್ನ ಸಿನಿಮಾ ಮಾಡೋ ಬಗ್ಗೆ 2020ರಲ್ಲಿ ಮೊದಲ ಬಾರಿಗೆ ಅನೌನ್ಸ್ ಮಾಡಿದಾಗ ಈ ಒಂದು ಚಿತ್ರದ ಬಗ್ಗೆ ಎಲ್ರಿಗೂ ಕುತೂಹಲ ಇತ್ತು. ಇದರಲ್ಲಿ ನಟ ಪ್ರಭಾಸ್, ಸೈಫ್ ಅಲಿ ಖಾನ್, ಕೃತಿ ಸಾನೋನ್ ಈ ರೀತಿ ಮೊದಲಾದವರ ಅದ್ಭುತ ತಾರಾಗಣ ಇತ್ತು. ಇದು ಸೆಮಿ ಆನಿಮೇಟೆಡ್ ಸಿನಿಮಾ ಅಂತ ಗೊತ್ತಾದ ತಕ್ಷಣ ಈ ಚಿತ್ರದ ಮೇಲೆ ಇದ್ದಂತ ಎಲ್ಲಾ ಹೋಪ್ ಕೂಡ ತಲೆ ಕೆಳಗಾಯಿತು. ಇವರು ರಾಮಾಯಣದ ಬದಲು ಕಾಮಿಡಿ ಮೂವಿಯನ್ನ ಮಾಡಿದ್ದಾರೆ. ಇದಕ್ಕಿಂತ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಬರುವಂತ ಛೋಟಾ ಭೀಮ್ ಚೆನ್ನಾಗಿದೆ ಅಂತ ಜನ ಮಾತನಾಡ್ಕೊಂಡ್ರು. ಸುಮಾರು 500ರಿಂದ 600 ಕೋಟಿ ವೆಚ್ಚದಲ್ಲಿ ಇದು ತಯಾರಾಗಿದ್ರು ಕೂಡ ಅಷ್ಟೆಲ್ಲ ಖರ್ಚನ್ನ ಮಾಡಿ ಇಂಥ ಕಾಮಿಡಿ ಸಿನಿಮಾ ತೆಗೆಯುವಂತ ಅಗತ್ಯ ಏನಿತ್ತು? ಇಷ್ಟಕ್ಕೂ ಆ ಹಣವನ್ನ ಇವರು ಈ ಚಿತ್ರದ ಯಾವುದಕ್ಕೆ ಬಳಸ್ತಿದ್ದಾರೆ ಅಂತ ಜನ ಮಾತನಾಡ್ಕೊಂಡ್ರು. ಕೊನೆಗೆ ಈ ಒಂದು ಸಿನಿಮಾ ಎಲ್ಲಾ ಕಡೆಯಿಂದ 180ರಿಂದ 200 ಕೋಟಿ ರೂಪಾಯಿ ಗಳಿಕೆ ಮಾಡೋದಕ್ಕೆ ತಿಣುಕಾಡಿ ಆ ವರ್ಷದ ಅತಿ ದೊಡ್ಡ ಡಿಸಾಸ್ಟರ್ ಚಿತ್ರ ಅಂತಾನೆ ಡಿಕ್ಲೇರ್ ಆಯಿತು. ಅಂದ್ರೆ ಈ ಒಂದು ಚಿತ್ರದಿಂದ ಸುಮಾರು 400 ಕೋಟಿಗೂ ಹೆಚ್ಚು ಆ ಚಿತ್ರದ ನಿರ್ಮಾಪಕರಿಗೆ ಲಾಸ್ ಆಗಿತ್ತು. ಇನ್ನು 8ನೇದಾಗಿ ತೆಲುಗಿನ ಹರಿಹರ ವೀರಮಲ್ಲು. ಇದು ನಟ ಪವನ್ ಕಲ್ಯಾಣ್ ರವರ ಈ ವರ್ಷದ ಹೊಸ ಪ್ಯಾನ್ ಇಂಡಿಯಾ ಚಿತ್ರ. ಅತೀವ ನಿರೀಕ್ಷೆ ಹಾಗೂ ಭರವಸೆಯನ್ನ ಇರಿಸಲಾಗಿದ್ದಂತ ಈ ಒಂದು ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸಾಕಷ್ಟು ಗಳಿಕೆಯನ್ನ ಕಾಣಲೇ ಇಲ್ಲ. ಐತಿಹಾಸಿಕ ಕಥಾಹಂದರ ಇದ್ದಂತ ಇದು ಪವನ್ ರವರ ಇತ್ತೀಚಿನ ಮುಖ್ಯ ಪ್ಯಾನ್ ಇಂಡಿಯಾ ಚಿತ್ರ ಆಗಿತ್ತು. ಎಂ ಜ್ಯೋತಿ ಕೃಷ್ಣರವರ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದಂತ ಈ ಒಂದು ಚಿತ್ರ ಸುಮಾರು 300 ಕೋಟಿ ವೆಚ್ಚದಲ್ಲಿ ತಯಾರಾಗಿ ಇದೇ ವರ್ಷ ಜುಲೈನಲ್ಲಿ ತೆರೆ ಕಾಣುತ್ತೆ. ಆದರೆ ಅಂತಿಮವಾಗಿ ಇದು ಗಳಿಕೆ ಮಾಡಿದ್ದು ಕೇವಲ 100 ಕೋಟಿ ಮಾತ್ರ. ಬೇರೆ ಭಾಷೆಗಳಲ್ಲಿ ಈ ಚಿತ್ರಕ್ಕೆ ಯಾವುದೇ ರೆಸ್ಪಾನ್ಸ್ ಸಿಗಲಿಲ್ಲ. ಈ ಪವನ್ ಕಲ್ಯಾಣ್ಗೆ ಅಷ್ಟೆಲ್ಲ ಫ್ಯಾನ್ ಬೇಸ್ ಹಾಗೂ ಕ್ರೇಜ್ ಇದ್ರೂ ಕೂಡ ಪ್ರೇಕ್ಷಕ ಮಹಾಶಯ ಈ ಚಿತ್ರವನ್ನ ಗೆಲ್ಲಿಸಲಿಲ್ಲ. ಕೊನೆಗೆ ಇದು ತೆಲುಗಿನ ಆ ವರ್ಷದ ಡಿಸಾಸ್ಟರ್ಗಳಲ್ಲಿ ಒಂದು ಅಂತ ಡಿಕ್ಲೇರ್ ಆಯಿತು. ಇನ್ನು 9ನೇದಾಗಿ ತಮಿಳಿನ ಪ್ಯಾನ್ ಇಂಡಿಯಾ ಚಿತ್ರ ಆದಂತ ಕಂಗುವಾ ಬಗ್ಗೆ. ಶಿವರವರ ನಿರ್ದೇಶನದಲ್ಲಿ ಬಂದಿದ್ದಂತ ಈ ಒಂದು ಸಿನಿಮಾ 2024ರಲ್ಲಿ ಎಲ್ಲಾ ಕಡೆ ಅದ್ದೂರಿಯಾಗಿ ತೆರೆ ಕಂಡಿತ್ತು. ನಟ ಸೂರ್ಯ, ಬಾಬಿ ಡಿಯೋಲ್ ಹಾಗೂ ದಿಶಾ ಪಟಾಣಿ ಈ ರೀತಿ ಮೊದಲಾದವರ ತಾರಾಗಣದಲ್ಲಿ ಇದು ಬಂದಿದ್ರು ಕೂಡ ಚಿತ್ರ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಿಲ್ಲ. ಗರಿಷ್ಠ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗಿದ್ರು ಕೂಡ ಕೊನೆಗೆ 100 ಕೋಟಿಯನ್ನು ಕೂಡ ಇದು ಗಳಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಈ ಒಂದು ಸಿನಿಮಾ ಆ ಚಿತ್ರ ನಿರ್ಮಾಪಕರಿಗೆ ಸುಮಾರು 200ರಿಂದ 250 ಕೋಟಿಯನ್ನ ಲಾಸ್ ಮಾಡಿತ್ತು. ನಟ ಸೂರ್ಯ ಅವರಿಗೆ ಭಾರತಾದ್ಯಂತ ಸಾಕಷ್ಟು ಫ್ಯಾನ್ ಬೇಸ್ ಇದೆ, ಆದ್ರೂ ಕೂಡ ಅವರ ಪಾತ್ರ ಜನರನ್ನ ಮೋಡಿ ಮಾಡಲಿಲ್ಲ. ಇದು 2024ರ ತಮಿಳಿನ ಅತಿ ದೊಡ್ಡ ಡಿಸಾಸ್ಟರ್ಗಳಲ್ಲಿ ಒಂದು ಅಂತ ಹೆಸರು ಪಡಿತು. ಇನ್ನು 10ನೇದಾಗಿ ಲೈಗರ್ ಚಿತ್ರದ ಬಗ್ಗೆ. 2022ರಲ್ಲಿ ಇದು ವಿವಿಧ ಭಾಷೆಗಳಲ್ಲಿ ತೆರೆಕಂಡಾಗ ವೀಕ್ಷಕರ ಭರವಸೆ ಇದ್ರ ಮೇಲೆ ಅತಿಯಾಗಿತ್ತು. ಇದರಲ್ಲಿ ಹಾಲಿವುಡ್ ನ ಖ್ಯಾತ ಬಾಕ್ಸರ್ ಆದಂತ ಮೈಕ್ ಟೈಸನ್ ರವರ ಒಂದು ಕ್ಯಾಮಿಯೋ ಕೂಡ ಇತ್ತು. ಇದರ ಟ್ರೈಲರ್ ಹಾಗೂ ಟೀಸರ್ ನ ದೃಶ್ಯಾವಳಿಗಳು ಸಖತ್ ಜನಪ್ರಿಯ ಆಗಿದ್ವು. ನಟ ವಿಜಯ್ ದೇವರಕೊಂಡ ಹಾಗೂ ನಿರ್ದೇಶಕ ಆದಂತ ಪೂರಿ ಜಗನ್ನಾಥ್ ರವರ ಜೋಡಿ ಇಲ್ಲಿ ವರ್ಕೌಟ್ ಆಗ್ಲಿಲ್ಲ. 125 ಕೋಟಿಯಲ್ಲಿ ತಯಾರಾಗಿ ಹೊರಬಂದಂತ ಈ ಒಂದು ಚಿತ್ರ ಜನರಿಗೆ ಇಷ್ಟ ಆಗ್ಲಿಲ್ಲ. ಕಥೆಯಲ್ಲಿ ಗಟ್ಟಿತನ ಇರ್ಲಿಲ್ಲ. ನಟ ವಿಜಯ್ ರವರ ನಟನೆಯಲ್ಲಿ ಇನ್ನಷ್ಟು ಗ್ರಿಪ್ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ವಿಮರ್ಶೆಗಳು ದಟ್ಟವಾಗಿ ಕೇಳಬಂದ್ವು. ಅಂತಿಮವಾಗಿ ಇದು ಕೇವಲ 60 ಕೋಟಿಯನ್ನು ಕೂಡ ಗಳಿಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. 2022ರ ಅತಿ ನಿರಾಶಾದಾಯಕ ಚಿತ್ರಗಳಲ್ಲಿ ಇದು ಕೂಡ ಒಂದು ಅಂತ ಹೆಸರು ಪಡೆಯಿತು. ಇನ್ನು ಇದೇ ವರ್ಷ ತೆರೆಕಂಡಂತ ತೆಲುಗಿನ ಕಣ್ಣಪ್ಪ ಚಿತ್ರ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಬರುತ್ತೆ. ಈ ಒಂದು ಚಿತ್ರದ ಮುಖ್ಯ ಪಾತ್ರದಲ್ಲಿ ವಿಷ್ಣು ಮಂಚು ಕಣ್ಣಪ್ಪನ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಪ್ರಭಾಸ್ ರವರ ಕ್ಯಾಮಿಯೋ ಕೂಡ ಇದರಲ್ಲಿ ಇದೆ. ಇನ್ನು ಮೋಹನ್ ಬಾಬು, ಮೋಹನ್ ಲಾಲ್, ಪೃಥ್ವಿರಾಜ್ ಸುಕುಮಾರನ್, ಶಿವರಾಜ್ ಕುಮಾರ್, ಮಹಿಕಾ ಚೌಧರಿ, ಮಧುಬಾಲ ಈ ರೀತಿ ದೊಡ್ಡ ತಾರಾಗಣನೆ ಈ ಚಿತ್ರದಲ್ಲಿ ಇತ್ತು. ಈ ಒಂದು ಸಿನಿಮಾಗಾಗಿ ಸುಮಾರು 200 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿತ್ತು. ಆದ್ರೆ ಇದು ಗಳಿಸಿದ್ದು ಕೇವಲ 40ರಿಂದ 45 ಕೋಟಿ ಮಾತ್ರ. ಅಂದ್ರೆ ಈ ಒಂದು ಚಿತ್ರ ಆ ನಿರ್ಮಾಪಕರಿಗೆ ಸುಮಾರು 150 ಕೋಟಿ ರೂಪಾಯಿಯನ್ನ ಲಾಸ್ ಮಾಡಿತ್ತು. ವೀಕ್ಷಕರೇ, ಈ ರೀತಿ ನಾವು ಹೇಳ್ತಾ ಹೋದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಇನ್ನೂ ಕೂಡ ಹಲವು ಚಿತ್ರಗಳು ಬರ್ತವೆ. ಅವುಗಳಲ್ಲಿ ಕನ್ನಡದ ಕಬ್ಜಾ, ತಮಿಳಿನ ತಂಗಾಲ, ಕ್ಯಾಪ್ಟನ್ ಮಿಲ್ಲರ್, ಹಿಂದಿಯ ಸಿಂಗಂ ಈ ರೀತಿ ಅನೇಕ ಚಿತ್ರಗಳು ಬರ್ತವೆ. ಸಿನಿಮಾದಲ್ಲಿ ದೊಡ್ಡ ಬಜೆಟ್, ಬಹುದೊಡ್ಡ ತಾರಾಗಣ, ಗ್ರಾಫಿಕ್ಸ್ ಇದ್ ಮಾತ್ರಕ್ಕೆ ಆ ಚಿತ್ರ ಓಡುತ್ತೆ ಅನ್ನುವಂತ ನಂಬಿಕೆ ಸುಳ್ಳು. ಕಂಟೆಂಟ್ ಇಲ್ಲದೆ ಕಥೆಗಳನ್ನ ಜನ ನೋಡೋದಿಲ್ಲ ಹಾಗೂ ಅದೇ ಸಮಯಕ್ಕೆ ಯಾವುದೇ ದೊಡ್ಡ ಬಜೆಟ್ ಇಲ್ಲದೆ ಒಳ್ಳೆ ಕಥೆಗಳು ಇರುವಂತ ಸಿನಿಮಾಗಳು ಲೋ ಬಜೆಟ್ ನಲ್ಲಿ ತಯಾರಾದ್ರೂ ಕೂಡ ಗೆಲ್ತವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ ಕಣ್ಮುಂದಿದ್ದಾವೆ.
ಕಥೆಯಲ್ಲಿ ಗಟ್ಟಿತನ ಇಲ್ಲ ಅಂದ್ರೆ ಅದು 100 ಅಲ್ಲ 1000 ಕೋಟಿ ಹಾಕಿದ್ರು ಕೂಡ ಆ ಒಂದು ಚಿತ್ರ ಫ್ಲಾಪ್ ಆಗುತ್ತೆ ಅನ್ನೋದಕ್ಕೆ ನಾವು ಈಗ ಹೇಳಿದಂತ ಹಲವು ಚಿತ್ರಗಳೇ ಜ್ವಲಂತ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.